ಮಲ್ಲಿಕಾರ್ಜುನ ಮುತ್ಯ ಅಪ್ರಾಪ್ತೆ ಜೊತೆ ಅನುಚಿತವಾಗಿ ವರ್ತಿಸಿದ್ರ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ತೊಡೆ ಮೇಲೆ ಕೂರಿಸಿಕೊಂಡು ತಬ್ಬಿಕೊಂಡು ತಪ್ಪು ಮಾಡಿದ್ರ? ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮುತ್ಯ ಅವರ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಉತ್ತರ ಕರ್ನಾಟಕ ಭಾಗದ ಜನ ಏನು ಅಪ್ಪಾಜಿ ಆಮೇಲೆ ನಡೆದಾಡುವ ದೇವರು ಅಂತೆಲ್ಲ ಕರೀತಾರಲ್ಲ, ಮಲ್ಲಿಕಾರ್ಜುನ ಮುತ್ಯ, ಆತನಿಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ವಿಡಿಯೋ ಸಂಬಂಧ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಲ್ಲಿ ದೂರು ದಾಖಲಾಗಿದೆ. ದೂರಿನ ಬಳಿಕ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೈರಲ್ ವಿಡಿಯೋ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತೆ ಎಸ್ಪಿ ಅವರಿಗೆ ಪತ್ರ ಬರೆಯಲಾಗಿದೆ. ಅಪ್ರಾಪ್ತರ ಜೊತೆ ಅನುಚಿತ ವರ್ತನೆ ಇದೆಯಲ್ಲ, ಅದು ಸರಿಯಲ್ಲ. ಗುರುಸ್ಥಾನದಲ್ಲಿರುವವರು ಗೌರವವಾಗಿ ನಡೆದುಕೊಳ್ಬೇಕು. ಮಾಹಿತಿ ತೆಗೆದುಕೊಂಡು ಮುಂದಿನ ಕ್ರಮದ ಬಗ್ಗೆ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮಕ್ಕಳ ಬಗ್ಗೆ ಪೋಷಕರು ಕೂಡ ಗಮನ ಹರಿಸಬೇಕು ಅಂತ ಗ್ಯಾರಂಟಿ ನ್ಯೂಸ್ಗೆ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಪ್ರಾಪ್ತ ಬಾಲಕಿಯೋರ್ವಳ ಕುತ್ತಿಗೆಯನ್ನ ಹಿಡ್ಕೊಂಡು ಆಕೆಯನ್ನ ಎತ್ತಿ ತೊಡೆ ಮೇಲೆ ಕೂಡಿಸ್ಕೊಂಡು ಒಂದು ರೀತಿ ಅನುಚಿತ ವರ್ತನೆ ತೋರಿರುವಂತಹ ವಿಡಿಯೋಗೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ನೋಡೋಣ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅದು ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗದ ಏನು ದೇವಮಾನವ ಅಂತ ಕರೆಸಿಕೊಳ್ಳುವ ಮಲ್ಲಿಕಾರ್ಜುನ ಮುತ್ಯ ಅವರು ಒಬ್ಬ ಬಾಲಕಿಯನ್ನ ತಬ್ಬಿಕೊಳ್ಳೋದಾಗಿರಬಹುದು ಅಥವಾ ಮುಟ್ಟಿ ಮಾತಾಡಿಸೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕೆ ಏನು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷರಾಗಿರುವ ಶಶಿಧರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಈ ರೀತಿ ಮಾಡೋದು ನಿಮ್ಮ ಪ್ರಕಾರ ಎಷ್ಟು ಸರಿ? ಅದೇ ರೀತಿ ಕಾನೂನಿನ ಪ್ರಕಾರ ಯಾವ ರೀತಿ ಇದು ಸರಿ? ಇಲ್ಲ, ಅದು ಆ ಒಂದು ಘಟನೆ ಅಂದರೆ ಈಗ ಎಲ್ಲ ಸಾಮಾಜಿಕ ಜಾಲತಾಣ 2 ದಿನಗಳಿಂದ ನಾನು ಗಮನಿಸ್ತಾ ಇದ್ದೀನಿ. ಭಾಳಷ್ಟು ಜನರು, ಸಂಘ ಸಂಸ್ಥೆಯವರು ಗೌಪ್ಯವಾಗಿ ಈ ಥರ ಮಾಡಿದ್ದು ಸರಿಯಲ್ಲ, ಇದನ್ನು ತಾವು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅನ್ನೋದು ಭಾಳಷ್ಟು ಒಂದು ಬಲವಾಗಿ ವಿರೋಧವು ಬಂತು. ನಿನ್ನೇನು ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳೊಂದಿಗೆ ಮಾತಾಡಿದೆ. ಕ್ರಮ ವಹಿಸಿ ವರದಿ ಕೊಡಿ ಅಂತ ನಾನು ಹೇಳಿದ್ದೆ ದೂರವಾಣಿ ಮುಖಾಂತರ. ಬಟ್ ಅವರು ಪ್ರೊಸೆಸ್ಸಲ್ಲಿತ್ತು, ಇನ್ನೂ ಅವರು ನಿರ್ಣಯ ಮಾಡಿರಲಿಲ್ಲ, ಯಾವುದೂ ಕ್ರಮ ಮಾಡಿರಲಿಲ್ಲ. ಹೀಗಾಗಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಎಲ್ಲ ಸಾಮಾಜಿಕ ಜಾಲತಾಣಗಳಿದ್ದಂಥ ತುಣುಕುಗಳನ್ನು ಬಂದಂಥ ದೂರುಗಳನ್ನು ಆಧರಿಸಿ ಇವತ್ತಿನ ದಿವಸ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡಿದೆ. ಎಸ್ ಪಿ ಅವರೇ ಸ್ವತಃ ಖುದ್ದಾಗಿ ಭೇಟಿ ನೀಡಿ ಅದನ್ನು ಸೂಕ್ಷ್ಮ ಪರಿಶೀಲನೆ ಮಾಡಿ ಯಾವ ಕಾರಣಕ್ಕೆ, ಯಾವ ಸಂದರ್ಭದಲ್ಲಿ, ಯಾವ ದಿನದಲ್ಲಿ ಘಟನೆ ನಡೆದಿದೆ, ಘಟನೆಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡುವ ಮೂಲಕ ಕಾನೂನಿನ ಕ್ರಮ ಕೈಗೊಂಡಂಥ ಕ್ರಮವನ್ನು ಮರು ಟಪಾಲಿನಲ್ಲಿ ಆಯೋಗ ಸಲ್ಲಿಸಬೇಕಂತಕ್ಕಂಥದ್ದು ಈಗಾಗಲೇ ನಾವು ಪತ್ರ ಬರೆದಿದ್ವಿ. ಹೀಗಾಗಿ ಯಾವುದೇ ಒಂದು ಮಗುವಿಗೆ, ಆ ಒಂದು ಅಪ್ರಾಪ್ತ ಮಗುವಿಗೆ ಅದು ಒಪ್ಪಿಗೆ ಇರ್ಬೋದು, ಒಪ್ಪಿಗೆ ಇಲ್ಲದೇ ಇರ್ಬೋದು, ಆ ರೀತಿ ಅನುಚಿತವಾಗಿ ವರ್ತನೆ ಮಾಡ್ತಕ್ಕಂಥದ್ದು ಅದು ಸರಿಯಲ್ಲ. ಸರ್, ಮತ್ತೊಂದು ಪ್ರಶ್ನೆ, ಸಾರ್ವಜನಿಕ ಜೀವನದಲ್ಲಿ ಅವರೊಂದು ಗುರುಸ್ಥಾನವನ್ನು ಕೊಟ್ಟಿದ್ದಾರೆ. ಸೊ ಅವರ ಅನುಯಾಯಿಗಳು ಸಾಕಷ್ಟು ಜನ ಇರ್ತಾರೆ. ಇದನ್ನು ನೋಡಿ ಅವರು ಕೂಡ ಕಲಿಯೋ ಒಂದು ಸಾಧ್ಯತೆ ಇರುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ ಥರ ಅದು ಒಳ್ಳೆಯದಲ್ಲ. ಮತ್ತೊಬ್ಬರಿಗೆ ಗುರುಗಳು ಅಂದರೆ ಎಲ್ರಿಗೂ, ನಮಗೂ ಸಹಿತ ವೈಯಕ್ತಿಕವಾಗಿ ಭಾಳಷ್ಟು ಗೌರವ ಇದೆ. ಆ ಗೌರವವನ್ನು ಉಳಿಸ್ಕೊಂಡು ಹೋಗಬೇಕಾದಂಥ, ಬೆಳೆಸ್ಕೊಳೋದಂಥದ್ದು ಎಲ್ಲರ ಆ ಒಂದು ಸ್ಥಾನದಲ್ಲಿದ್ದಂಥವ್ರ ಕರ್ತವ್ಯವಾಗಿದೆ. ಹೀಗಾಗಿ ಇದು ಮಕ್ಕಳಿಗೆ ಈ ಥರ ಮಾಡಿದ್ದು ಈ ಭಾಳಷ್ಟು ಜನ ಇದ್ರ ಬಗ್ಗೆ ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಪೊಲೀಸರು ಮತ್ತು ಅಲ್ಲಿನ ಎಸ್ ಪಿ ಅವರು ಭಾಳ ದಕ್ಷ ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ. ಅವರು ನಿಯಮಾನುಸಾರ ಕಾನೂನಿನ ಕ್ರಮ ಕೈಗೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ನೋಡೋಣ ಏನಾಗುತ್ತೆ. ಸರ್, ಕೊನೆ ಪ್ರಶ್ನೆ, ಈಗ ಅಲ್ಲಿ ಎಸ್ ಪಿಗೂ ಕೂಡ ಪತ್ರವನ್ನು ಬರೆದಿದ್ದೀರಾ. ಯಾವೆಲ್ಲ ಅಂಶಗಳನ್ನು ಆ ಒಂದು ಪತ್ರದಲ್ಲಿ ನೀವು ಸೇರಿಸಿದ್ದೀರಾ? ಇದೇ ಕಳೆದ 2 ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಭಾಳಷ್ಟು ವೈರಲ್ ಆಗಿದೆ. ಅಪ್ರಾಪ್ತ ಮಗುವಿನೊಂದಿಗೆ ಅವರು ಅನುಚಿತ ವರ್ತನೆ ಮಾಡ್ತಕ್ಕಂಥ ವಿಷಯವನ್ನು ಇಟ್ಕೊಂಡು ಅವೆಲ್ಲ ವಿಷಯಗಳನ್ನು ಆಧರಿಸಿ ಇವತ್ತಿನ ದಿವಸ ನಾವು ಪತ್ರ ಬರೆದಿದ್ವಿ. ಪತ್ರ ಬರೆದು ಕಾನೂನಿನ ಕ್ರಮ ಕೈಗೊಂಡು ವರದಿ ಆಯೋಗ ಸಲ್ಲಿಸಬೇಕಂತ ಹೇಳಿದ್ವಿ. ನೋಡೋಣ, ವರದಿ ಏನು ಸಲ್ಲಿಸ್ತಾರೆ, ಅದ್ರ ಮುಂದಿನ ಕ್ರಮಕ್ಕೆ ಆಯೋಗ ಮುಂದಾಗುತ್ತೆ. ಸರ್, ಈಗ ಆ ರೀತಿ ಮಗುವಿನ ಬಳಿ ವರ್ತನೆ ಮಾಡ್ತಾರೆ, ಅವರ ಪೋಷಕರಿಗೆ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಸಲಹೆಗಳನ್ನ ಕೊಡ್ತೀರಾ? ಯಾಕೆಂದರೆ ಇಂಥ ವಿಚಾರ ತುಂಬ ಸೆನ್ಸಿಟಿವು. ಸೊ ಈ ವಿಚಾರವಾಗಿ ಏನು ಹೇಳ್ತೀರಾ ಪೋಷಕರ ಬಗ್ಗೆ? ಪ್ರತಿಯೊಂದು ಮಕ್ಕಳ ಪೋಷಕರು ಪ್ರತಿಯೊಂದು ಅವರ ಮಕ್ಕಳ ಒಂದು ಗೌರವ, ಘನತೆ ಮತ್ತು ಸೂಕ್ಷ್ಮತೆ ರಕ್ಷಣಾ ವಿಷಯದಲ್ಲಿ ಪ್ರತಿಯೊಬ್ಬರು ಅತ್ಯಂತ ಇವತ್ತಿನ ದಿವಸ ನಾವೆಲ್ಲ ಕಡೆ ದೇಶದಲ್ಲಿ, ರಾಜ್ಯದಲ್ಲಿ ಭಾಳಷ್ಟು ನೆರೆಹೊರೆಯವರು, ಸಂಬಂಧಿಕರು, ಎಷ್ಟೋ ಕಡೆ ಸಹೋದರರು ಸಹಿತ ಆ ಒಂದು ಅಪ್ರಾಪ್ತ ಮಕ್ಕಳ ಮೇಲೆ
ದೌರ್ಜನ್ಯ ಮಾಡಿದಂಥದ್ದು, ಕಿರುಕುಳ ಕೊಟ್ಟಂಥದ್ದು ನೀವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಪ್ರತಿಯೊಬ್ಬ ಪಾಲಕರು ಇದನ್ನು ಎಚ್ಚೆತ್ತುಕೊಳ್ಬೇಕಾಗಿದೆ. ಪ್ರತಿಯೊಂದು ಮಕ್ಕಳಿಗೆ ಗೌರವಪೂರ್ವಕವಾಗಿ ಘನತೆಯಿಂದ ಮತ್ತು ಸೂಕ್ಷ್ಮತೆಯಿಂದ ಮತ್ತು ರಕ್ಷಣಾತ್ಮಕವಾಗಿ ಅವರು ಬದುಕೋ ರೀತಿಯಲ್ಲಿ ನಾವೆಲ್ಲರೂ ಸಹಿತ ಗಮನಿಸಬೇಕಾಗಿದೆ. ಸೊ ಇದಷ್ಟು ಶಶಿಧರ್ ಕೋಸಂಬಿ ಅವರ ಮಾತು. ಒಟ್ಟಾರೆ ಸಾರ್ವಜನಿಕ ಜೀವನದಲ್ಲಿ ಇದ್ದಂತಹ ಅಥವಾ ಗುರುಸ್ಥಾನದಲ್ಲಿದ್ದಂಥವರು ಈ ರೀತಿಯ ಅನುಚಿತ ವರ್ತನೆಯನ್ನು ಮಾಡುವುದಕ್ಕಿಂತ ಮುಂಚೆ ಯೋಚನೆಯನ್ನು ಮಾಡಬೇಕಾಗುತ್ತೆ. ಇಲ್ಲವಾದಲ್ಲಿ ಕಾನೂನು ರೀತಿಯ ಕ್ರಮವನ್ನು ಎದುರಿಸಲಿಕ್ಕೆ ಮುಂದಾಗಬೇಕಾಗುತ್ತೆ. ಸೊ ಇದು ಶಶಿಧರ್ ಕೋಸಂಬಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾಂಟಿ ನ್ಯೂಸ್, ಬೆಂಗಳೂರು.